ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ 71 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಯಾಕಂತಂದ್ರೆ ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ನ ನೀವು ಪಡಿಬೋದು, ಕ್ಯಾನ್ಸರ್ ಪಡಿಬೋದು, ರಿಸಲ್ಟ್ ಪಡಿಬೋದು, ಪ್ರತಿಯೊಂದು ಮಾಹಿತಿನ ನೀವು ಪಡ್ಕೋಬೋದು ಸ್ನೇಹಿತರೆ. ಹಾಗಂದ್ರೆ ಇವತ್ತಿನ ಈ ವಿಡಿಯೋ ಒಳಗೆ ಏನು ನೋಡೋಣ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದಿದ್ರು ನೋಡ್ರಿ, SDA ಆಗಿರ್ಬೋದು, FDA ಆಗಿರ್ಬೋದು, ಹೀಗೆ ಮುಂತಾದ ನೀವು ಪರೀಕ್ಷೆನ ಬರೆದಿದ್ರಿ, ಯಾರ್ಯಾರು ಬರ್ದಿರಿ ನೋಡ್ರಿ ಇವರಿಗೊಂದು ಶುಭ ಸುದ್ದಿ ಸ್ನೇಹಿತರೆ. ಇವತ್ತು ನಿಮ್ಮ ಸ್ಕೋರ್ ಎಷ್ಟು ಮಾಡ್ಕೊಂಡಿರಿ ನೋಡ್ಕೋಬೋದು. ಅದವರ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಯಾವ ನೋಡ್ರಿ, ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಮಂಡಳಿ ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಮೈಸೂರು ಸೆಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಈ ಎಕ್ಸಾಮ್ ಯಾವಾಗ ನಡೆದಿದ್ದು ಅಂತಂದ್ರೆ 28/10/2023 29/10/2023 ಮತ್ತು 18/11/2023 25/11/2023. ಇವಾಗ ಯಾರ್ಯಾರು ಎಕ್ಸಾಮ್ ಅವಾಗ ಹೋಗಿ ಬರೆದು ಬಂದಿದ್ದೀರಿ ನೋಡ್ರಿ, ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಏನು ಮಾಡ್ಬೋದು, ನೀವು ನೋಡ್ಕೋಬಹುದು. ಹಾಗಂತಂದ್ರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ನೋಡ್ಕೋಬೇಕಂತಂದ್ರೆ ಒಂದು ಅರ್ಜಿ ಸಂಖ್ಯೆ ಕೊಟ್ಟಿರ್ತಾರೆ. ಅರ್ಜಿ ಸಂಖ್ಯೆಗೆ ಏನು ಮಾಡಿರಿ, ಅರ್ಜಿ ಸಂಖ್ಯೆನ ಹಾಕ್ರಿ, ನಿಮ್ಮ ಹೆಸರಿನ ಮೊದಲ 5 ಅಕ್ಷರನ ಮಾತ್ರ ಹಾಕ್ರಿ, ಮತ್ತು ಜನ್ಮ ದಿನಾಂಕ ಹಾಕ್ರಿ, ಮತ್ತು ಅಲ್ಲೊಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ನೀವು ಕ್ಯಾಪ್ಚಾನ ಹಾಕಿ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿರಿ. ಲಾಗಿನ್ ಆದ ತಕ್ಷಣ ನಿಮ್ದು ಏನು ಬರ್ತದೆ, ನಿಮ್ಮ ಸ್ಕೋರ್ ನಿಮ್ಗೆ ಕಾಣ್ತದೆ. ಸ್ಕೋರ್ ಸ್ಕೋರ್ ಕಾಣ್ಲಿಕ್ಕಂದ್ರೆ ಅಲ್ಲಿ ಕೆಳಗೊಂದು ಲಿಂಕ್ ಇರ್ತದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ವೆಬ್ಸೈಟ್ ಒಳಗೆ ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ಇಷ್ಟು ಮಾಡಿರಿ. ಇವತ್ತು ಸ್ನೇಹಿತರೆ, ಇವತ್ತು ಇದ್ರೊಳಗೆ ಇಷ್ಟು ಮಾಹಿತಿ ನಾನು ತಿಳಿಸಿದ್ದೀನಿ. ಅವತ್ತಂತಂದ್ರೆ SDA ಮತ್ತು FDA ಇದರದ್ದು ರಿಸಲ್ಟ್ ಬಿಟ್ಟಿದ್ದಾರೆ. ಆ ರಿಸಲ್ಟ್ ಚೆಕ್ ಮಾಡಿಕೊಡ್ರಿ, ನಿಮ್ಮ ಸ್ಕೋರ್ ಎಷ್ಟೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿರಿ ಸ್ನೇಹಿತರೆ. ಒಳ್ಳೆಯದಾಗಲಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಬೇಡಗಣ ಸ್ನೇಹಿತರೆ. ಅಲ್ಲಿ ಎಲ್ಲರಿಗೂ ಬಾಯ್.